ಹಾಯ್ ಫ್ರೆಂಡ್ಸ್, ಇವತ್ತು ಸ್ಕಂದುಗೆ ಫಸ್ಟ್ ಡೇ ಸ್ಕೂಲು. ಸೊ ಹಾಗಾಗಿ ಇವತ್ತು ಸ್ಕೂಲ್ಗೆ ಹೊರಟಿದ್ದೀವಿ. ಇವತ್ತೇನೆಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ವೆಲ್ಕಮ್ ಇರುತ್ತೆ. ಅಂದರೆ ಪ್ರಿ ಕೆ ಜಿ ಮತ್ತು ಎಲ್ ಕೆ ಜಿಗೆಲ್ಲ ಹೊಸ್ದಾಗಿ ಅಪಾಯಿಂಟ್ ಆಗಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆಲ್ಲ ಮಕ್ಕಳಿಗೆ ಅವ್ರಿಗೆ ವೆಲ್ಕಮ್ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಮಕ್ಕಳಿಗೆ ಫಸ್ಟ್ ಡೇ ಅಂತಂದರೆ ಎಲ್ಲರಿಗೂ ಒಂಥರ ಅಂದರೆ ತುಂಬ ನರ್ವಸ್ ಆಗಿರ್ತಾರಲ್ಲ ಮಕ್ಕಳು. ಸೊ ಹಾಗಾಗಿ ಅವ್ರಿಗೆ ಏನಾದರೂ ವೆಲ್ಕಮ್ ಮಾಡಲಿಕ್ಕೆ ಡಿಸೈನಾಗಿ ಏನಾದರೂ ವೆಲ್ಕಮ್ದು ಬೋರ್ಡ್ಗಳು, ಡೆಕೋರೇಷನ್ಸ್ದು ಬಲೂನ್ಸು ಅದು ಇದೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಜಸ್ಟು ಕರ್ಕೊಂಡೋಗಿ ಕರ್ಕೊಂಡು ಬರಬೇಕಷ್ಟೇ. ಇವತ್ತು ಇವನು ನಾನು ಅಳಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಆದರೆ ಸ್ವಲ್ಪ ನರ್ವಸ್ ಆಗ್ತಾಯಿದ್ದ ಇವನು ಕೂಡ. ನಾನು ಎಲ್ಲಿ ಬಿಟ್ಟೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಿಂದಗಡೆ ತಿರುಗಿ ನೋಡ್ತಾ ಇದ್ದ. ನಾನು ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ದೆ. ಅಂದರೆ ಎಲ್ಲ ಪೇರೆಂಟ್ಸ್ಗಳೂ ಅವ್ರವ್ರ ಮಕ್ಕಳು ಅಂದರೆ ಎಲ್ಲೋ ಒಂದೊಂದು ಮಕ್ಳ ಹತ್ರನೂ ಕೂಡ ಎಲ್ಲರೂ ನೋಡ್ಕೊಂಡು ಅದನ್ನೇ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪೇರೆಂಟ್ಸ್ಗಳ್ನ ನೋಡಿಕೊಂಡು. ಸೊ ಅವರು ಕೂಡ ತುಂಬ ಟೀಚರ್ಸ್ಗಳೆಲ್ಲ ತುಂಬ ಸಮಾಧಾನ ಮಾಡ್ತಾಯಿದ್ರು. ಸೊ ಅವರೂ ಎಲ್ಲ ಸುಮಾರು ಪೇರೆಂಟ್ಸ್ಗಳೆಲ್ಲ ಬಂದಿದ್ದರು. ಸೊ ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೈಲೂ ಆಗ್ತಾಯಿಲ್ಲ. ಹಂಗಾಗಿ ಮಕ್ಕಳು ಕೂಡ ತುಂಬ ಅಳ್ತಾ ಇದ್ದಾರೆ. ಫಸ್ಟ್ ಡೇ ಅಲ್ವಾ, ಮಕ್ಕಳು ಪ್ರಿ ಕೆ ಜಿ ಮಕ್ಕಳಿರ್ಬೋದು ಅಲ್ವಾ. ಇದು ಬಂದ್ಬಿಟ್ಟು ಟ್ರಿಯಲ್ಲೆಲ್ಲ ಮಕ್ಕಳದು ಅಂದರೆ ಹೊಸ್ದಾಗಿ ಅಪಾಯಿಂಟ್ ಆಗಿರೋರ್ದು. ನಮ್ಮ ಮಗು ಬಂದ್ಬಿಟ್ಟು ಲಾಸ್ಟ್ ಇಯರೇ ಅಪಾಯಿಂಟ್ ಆಗಿದ್ನಲ್ಲ, ಹಂಗಾಗಿ ಇರಲಿಲ್ಲ. ಈಗ ಈ ವರ್ಷ ಯಾರ್ಯಾರು ಜಾಯ್ನ್ ಆಗಿರ್ತಾರೆ ಪ್ರಿ ಕೆ ಜಿಗೆಲ್ಲ ಅವ್ರದ್ದೆಲ್ಲ ಆ ಥರ ಟ್ರೀಯಲ್ಲೆಲ್ಲ ಫೋಟೋಗಳನ್ನೆಲ್ಲ ಇದು ಮಾಡಲಿಕ್ಕೆ ಕೊಟ್ಟಿದ್ದರು. ಸೊ ಒಂದು ರೀತಿ ನೋಡಲಿಕ್ಕೂ ಚೆನ್ನಾಗಿತ್ತು. ನೋಡಿ, ಅವನು ಕುತ್ಕೊಳ್ತಾನೆ ಇಲ್ಲ, ಅಲ್ಲೂ ಒಳಗಡೆ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಹಳೋ ಮಕ್ಕಳನ್ನೆಲ್ಲ ಸ್ವಲ್ಪ ಬೇಗ ಕಳಿಸ್ಬಿಡ್ತಾಯಿದ್ರು ವೆಲ್ಕಮ್ ಮಾಡಿಸಿ. ಹಾಗಾಗಿ ಅವ್ರವ್ರ ಮಕ್ಕಳನ್ನೆಲ್ಲ ಕರ್ಕೊತಾಯಿದ್ರು. ಇವನು ಕೂಡ ಬಂದ್ಬಿಟ್ಟ ಬೇಗನೆ. ಒಂಥರ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳು ಅಂದರೆ ಫಸ್ಟ್ ಡೇ ಒಂದು ವೀಕ್ ಆಗಬೇಕು, ಅಡ್ಜಸ್ಟ್ ಆಗಬೇಕು ಮಕ್ಕಳು ಅಂತಂದರೆ. ಇವನು ಸ್ಟಾರ್ಟಿಂಗಲ್ಲಿ ಅಳ್ತಾ ಇದ್ದ, ಆಮೇಲೆ ಸರಿ ಹೋಗ್ಬಿಟ್ಟ. ಸೊ ಹಾಗಾಗಿ ಕೆಲವು ಮಕ್ಕಳು ಅಡ್ಜಸ್ಟೇ ಆಗಲ್ಲ, ಒಂದು ತಿಂಗಳಾದರೂ ಅಡ್ಜಸ್ಟ್ ಆಗಲ್ಲ, ಆ ಥರ ಇರ್ತವೆ. ಸೊ ಕೆಲವು ಪೇರೆಂಟ್ಸ್ಗಳೆಲ್ಲ ತುಂಬ ಕಷ್ಟ. ಹಾಗಾಗಿ ಪಾಪ ಟೀಚರ್ಸ್ಗಳು ನೋಡ್ಕೊಳ್ಳಿಕ್ಕೆ ಅವ್ರಿಗೂ ಕಷ್ಟ ಆಗ್ತಿರುತ್ತಲ್ವ. ಅದಾದಮೇಲೆ ಹೊರಗಡೆ ಕರ್ಕೊಬಂದು ಮಕ್ಕಳಿಗೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಹಾಗೆ ವೆಯ್ಟ್ ಎಲ್ಲ ನೋಡಲಿಕ್ಕೆಲ್ಲ ಒಂದು ಸ್ವಲ್ಪ ಡೆಕೋರೇಷನ್ಸ್ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ಮಕ್ಕಳನ್ನ ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಅಲ್ಲೇ ಕುತ್ಕೊಂಡು ನಮ್ಮ ಕೊಲೀಗ್ಸ್ ಇರ್ತಾರಲ್ಲ ಅವ್ರ ಜೊತೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಆಮೇಲಿಂದ ಮನೆಗೆ ಬಂದಿದ್ದಾಯಿತು. ನಾವು ಅವ್ರಿಗೂ ಒಂದು ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಸೊ ಕರ್ಕೊಂಡು ಬಂದೆ ಮನೆಗೆ. ಸೊ ನಾಳೆಯಿಂದ ರೆಗ್ಯುಲರಾಗಿ ಅವನಿಗೆ ಕ್ಲಾಸಸ್ ಇರುತ್ತೆ, ಅಂದರೆ ಬೇಗನೆ ಬಿಟ್ಬಿಡ್ತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾ.